ಮಾರಿಕಾಂಬಾ ಸೇವಾ ಸಮಿತಿ ವತಿಯಿಂದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಯನ್ನು ಈ ದಿನ ಸಾರು ಹಾಕುವ ಮೂಲಕ ಜಾತ್ರೆಗೆ ವಿದ್ಯುಕ್ತ ಚಾಲನೆಯನ್ನು ಕೊಡಲಾಗಿದೆ. ಈ ದಿನ ಇಡೀ ಶಿವಮೊಗ್ಗ ನಗರಾದ್ಯಂತ ಸಾರು ಹಾಕಲಿಕ್ಕೆ 5 ಆಟೋಗಳನ್ನು ಬಿಡಲಾಗಿದೆ ಸಮಿತಿಯ ವತಿಯಿಂದ. ಅದೇ ರೀತಿ ನಮ್ಮ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲಿ ಪ್ರತಿದಿನ ಅಂದರೆ ಮಂಗಳವಾರದಿಂದ ಶನಿವಾರದವರೆಗೆ ವಿಧಿವಿಧಾನಗಳು ಸಂಪ್ರದಾಯಗಳ ಬದ್ಧವಾಗಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಜಾತ್ರೆ ಇದ್ದಂಥ ಸಂದರ್ಭದಲ್ಲೇ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಕುಸ್ತಿಯನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹೆಸರಾಂತ ಪೈಲ್ವಾನಗಳನ್ನು ಆಹ್ವಾನಿಸಿ ಕುಸ್ತಿ ಪಂದ್ಯಾವಳಿಯನ್ನು ಮಾಡ್ತಾ ಇದ್ವಿ. ಆದರೆ ಈ ಬಾರಿ ಜಾತ್ರೆ ಮುಗಿಲಿ, ಅದರ ನಂತರ ಎಲ್ಲರೂ ಅಂದರೆ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಪೈಲ್ವಾನಗಳಾಗಿರ್ಬೋದು, ಸಮಿತಿಯವರಾಗಿರ್ಬೋದು, ಸಮಿತಿಯ ಸದಸ್ಯರುಗಳಾಗಿರ್ಬೋದು ಆರಾಮಾಗಿ ಕುಸ್ತಿ ಮಾಡ್ಬೋದು ಅನ್ನೋ ಕಾರಣದಿಂದ ಹಲವಾರು ವಿಚಾರಗಳನ್ನು ತೆಗೆದುಕೊಂಡು ಜಾತ್ರೆ ಮುಗಿದ ನಂತರ ಅಂದರೆ 6, 7, 8, 6, 3, 2026 6, 8, 3, 2026 ಶುಕ್ರವಾರ, ಶನಿವಾರ, ಭಾನುವಾರ ಜಾತ್ರೆ ಮುಗಿಸಿ ಅದು ಮುಂದಿನ ವಾರ ಈ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಹೆಸರಾಂತ ಪೈಲ್ವಾನಗಳನ್ನು ಕರೆಸಿ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಸಲಾಗುತ್ತೆ. ಕುಸ್ತಿಪಟುಗಳು, ಕುಸ್ತಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಕೋಟೆ ಮಾರಿಕಾಂಬಾ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅತಿ ಹೆಚ್ಚು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಪೈಲ್ವಾನಗಳು ಈ ಕುಸ್ತಿಯಲ್ಲಿ ಭಾಗವಹಿಸಿದ್ದಾರೆ. ಕುಸ್ತಿ ಪ್ರೇಮಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕುಸ್ತಿ